ಒಟ್ಟಿನಲ್ಲಿ ಇವತ್ತು ವಿಶೇಷ ದಿನ ಅಂತ ಹೇಳ್ಬೋದು. ಡಿಸೆಂಬರ್ 25 ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ. ಇದಕ್ಕೂ ಮೊದಲು ಬಿಡುಗಡೆ ಆಗಿರುವಂಥದ್ದು ಡೆವಿಲ್. ಸದ್ಯಕ್ಕೆ ನಾವು ನೋಡ್ತಿರ್ಬಹುದು, ಒಂದು ಕಡೆ ಡೆವಿಲ್ ಈ ಒಂದು ಪೋಸ್ಟರ್ ಕಟ್ಔಟ್ ದರ್ಶನ ಅವ್ರದ್ದು ನಾವು ನೋಡ್ತೀವಿ. ಜೊತೆಗೆ ಇನ್ನು ಈ ಕಡೆ ನಾವು ಸ್ವಲ್ಪ ಹಾಗೆ ರೈಟ್ ತಿರುಗ್ತಾ ಹೋದ್ರೆ ಮಾರ್ಕ್ ಕಾಣಿಸುವಂಥದ್ದು. ಅಂದ್ರೆ ಎಂಟ್ರಿನಲ್ಲೇ ಈಗ ಡೆವಿಲ್ ಹಾಗೂ ಮಾರ್ಕ್ ಎರಡೂ ಸಿನಿಮಾಗಳದ್ದು ಎರಡು ಪಕ್ಕ ಥಿಯೇಟ್ರಲ್ಲಿ ಇರುವಂಥದ್ದು. ಅಂದ್ರೆ ಸಂತೋಷ್ ಥಿಯೇಟ್ರಲ್ಲಿ ಮಾರ್ಕ್ ಸಿನಿಮಾ ರಿಲೀಸ್ ಆದ್ರೆ ಇನ್ನು ನರ್ತಕಿ ಥಿಯೇಟರ್ನಲ್ಲಿ ಡೆವಿಲ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸದ್ಯ ನಾವು ಒಳಗಡೆ ಹೋಗ್ತಿರುವಂಥದ್ದು ಚಿತ್ರಮಂದಿರ. ಇನ್ನೇನು ಎರಡು ಪಕ್ಕದಲ್ಲಿ ಇರುವಂತಹ ಚಿತ್ರಮಂದಿರಗಳು. ಮೊದಲನೇದಾಗಿ ಡಿಸೆಂಬರ್ 11ನೇ ತಾರೀಕು ಬಿಡುಗಡೆ ಆಗಿದ್ದಂಥದ್ದು ಡೆವಿಲ್. ಸೊ ಹೀಗಾಗಿ ದರ್ಶನ್ ಅವರ ಒಂದು ಡೆವಿಲ್ ಕಟ್ಔಟ್ ನೀವು ನೋಡ್ತಿರ್ಬಹುದು. ಇನ್ನು ಅದರ ಪಕ್ಕದಲ್ಲೇ ಸಂತೋಷ್ ಚಿತ್ರಮಂದಿರ ಇರುವಂಥದ್ದು. ಸಂತೋಷ್ ಚಿತ್ರಮಂದಿರದ ಎದುರು ಸುದೀಪ್ ಅವರ ಒಂದು ಬೃಹತ್ ಕಟ್ಔಟ್ ಸಹ ಇರುವಂಥದ್ದು. ಇವರಿಬ್ಬರಿಗೂ ಬಹಳಷ್ಟು ಕನೆಕ್ಷನ್ ಇದೆ. ಸದ್ಯಕ್ಕೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಫ್ಯಾನ್ ವಾರ್ ಜೋರಾಗೇ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಕೊಟ್ಟಂತಹ ಒಂದು ಹೇಳಿಕೆಗೆ ಅದಕ್ಕೆ ರಿಯಾಕ್ಟ್ ಆಗೋ ರೀತಿನೋ ಅಥವಾ ಪರೋಕ್ಷವಾಗಿನೋ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ ವಾರ್ ಕೂಡ ಕಿಚ್ಚೆಪ್ಸಿತ್ತು. ಇನ್ನು ವಿಜಯಲಕ್ಷ್ಮಿ ಅವರು ಕೂಡ ನನಗೆ ಅವಹೇಳನಕಾರಿ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ಸೈಬರ್ ಕಂಪ್ಲೇಂಟ್ ಕೊಟ್ಟಿದ್ರು. ಸೊ ಇದೇ ರೀತಿಯಾಗಿ ನಟಿ ರಮ್ಯಾ ಕೂಡ ಈ ಹಿಂದೆ ದರ್ಶನ ಅಭಿಮಾನಿಗಳು ನನಗೆ ನೆಗೆಟಿವ್ ಕಾಮೆಂಟ್ಗಳನ್ನ ಕಳಿಸ್ತಿದ್ದಾರೆ ಅಂತ ಹೇಳಿ ಅವರು ಕೂಡ ಸೈಬರ್ ಕಂಪ್ಲೇಂಟ್ ನ ಕೊಟ್ಟಿದ್ರು. ಎಲ್ಲೋ ಒಂದ್ ಕಡೆ ಈ ನೆಗೆಟಿವ್ ಅನ್ನುವಂಥದ್ದನ್ನ ಮರೆತು ನಾವು ಬರೀ ಪಾಸಿಟಿವ್ ಕಡೆ ನಾವು ನೋಡೋದಂತಂದ್ರೆ ಇಬ್ರು ಸಹ ಒಳ್ಳೆ ಗೆಳೆತನದ ಕುಚ್ಚಿಕೂಗಳು ಅಂತ ಹೇಳ್ಬೋದು. ನೆನ್ನೆ ಅಷ್ಟೇ ಸುದೀಪ್ ಅವರು ಕೂಡ ಟ್ವೀಟ್ ಮಾಡಿದ್ರು. ಮಾರ್ಕ್ ಸಿನಿಮಾ ಇವತ್ತು ಬಿಡುಗಡೆ ಆಗ್ತಿದೆ ಅಂದ್ರೆ ನೆನ್ನೆ ಸಂಜೆ ಅಷ್ಟೇ ಅವರು ಟ್ವೀಟ್ ಮಾಡಿದ್ರು, ದರ್ಶನ್ ಅವ್ರಿಗೆ ನಾನು ಯಾವಾಗಲೂ ಒಳ್ಳೇದನ್ನೇ ಬಯಸ್ತೀನಿ, ಆಲ್ ದ ಬೆಸ್ಟ್, ಐ ಆಲ್ವೇಸ್ ವಿಶ್ ಹಿಮ್ ದ ಬೆಸ್ಟ್ ಅನ್ನುವಂಥದ್ದನ್ನ ಅವರು ಟ್ವೀಟ್ ಮಾಡಿದ್ರು. ಅಭಿಮಾನಿಗಳಿಗೆ ಖುಷಿ ಕೂಡ ಆಗಿತ್ತು. ಯಾವಾಗ ಮತ್ತೆ ಈ ಇಬ್ರು ಸ್ಟಾರ್ಸ್ ದರ್ಶನ್ ಸುದೀಪ್ ಒಂದಾಗ್ತಾರೆ ಅನ್ನುವಂಥದ್ದು ಕುತೂಹಲದಿಂದ ಕಾಯ್ತಿದ್ದಾರೆ. ಆದ್ರೆ ದರ್ಶನ್ ಸೂರ್ಯ ನಾನ್ ಚಂದ್ರ ಅನ್ನುವಂಥದ್ದನ್ನ ಈ ಹಿಂದೆ ಕೂಡ ಸುದೀಪ್ ಅವರು ಮಾತನಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಟ್ವೀಟ್ ನೋಡ್ತಿದ್ರೆ ದರ್ಶನ್ ಅವರ ಸಿನಿಮಾ ಕೂಡ ರಿಲೀಸ್ ಆಗಿರುವಂಥದ್ದು ಎರಡು ಅಕ್ಕಪಕ್ಕ ಚಿತ್ರಮಂದಿರದಲ್ಲೇ ರಿಲೀಸ್ ಆಗಿರುವಂಥದ್ದು. ಅಭಿಮಾನಿಗಳು ತುಂಬಾ ಖುಷಿ ಪಡ್ತಿದ್ದಾರೆ. ಇಬ್ರು ಕೂಡ ಒಂದಾಗಬೇಕು ಬೇಗ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸ್ಟಾರ್ ವಾರ್ ಫ್ಯಾನ್ ವಾರ್ ಎಲ್ಲವನ್ನೂ ಮರೆತು ನಾವು ಮತ್ತೆ ಒಂದಾಗೋಣ ಅನ್ನೋಂಥದ್ದನ್ನ ಫ್ಯಾನ್ಸ್ ಕೂಡ ಕೆಲವು ಫ್ಯಾನ್ಸ್ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.